ಹಾಯ್ ಗೈಸ್, ನಾನು ನಿಮ್ಮ ಪ್ರೀತಿಯ ಇವನ್ ಕವಿತಾ. ಇವತ್ತು ನಾವ್ ಎಲ್ಲಿಗೆ ಬಂದಿದ್ವಿ ಅಂತ ಹೇಳಿದ್ರೆ ಲೈಟ್ ಹೌಸ್ಗೆ ಬಂದಿದ್ವಿ. ಈ ಲೈಟ್ ಹೌಸ್ ಯಾವ ಪ್ಲೇಸ್ ಅಂತ ಹೇಳಿದ್ರೆ ಕೇರಳ ಕಣ್ಣೂರಲ್ಲಿ. ಓಕೆ, ಸೊ ಹಾಗೆ ನಾನು ಫಸ್ಟ್ ಟೈಮ್ ಇದು ಬರ್ತಾ ಇರೋದು, ಹಾಗೆ ನಾನು ನೋಡ್ಬೇಕು ಅಂತ ಎಕ್ಸೈಟ್ ಆಗಿ ಇದ್ದೀನಿ. ಸೊ ಹಾಗೆ ನೀವು ನೋಡಿ. ಮತ್ತೆ ಇನ್ನೊಂದು ಏನ್ ಗೊತ್ತಾ, ಮೊಬೈಲ್ ಅಲ್ಲಿ ನಾವು ಫೋಟೋ ಮತ್ತೆ ವಿಡಿಯೋ ತಗೊಂಡ್ರೆ ಅದಕ್ಕೂ ಸಹ ಇಲ್ಲಿ ಟಿಕೆಟ್ ತಗೊಳ್ತಾರೆ, 20 ರೂಪೀಸ್. ಅಲ್ಲಿಂದ ಲೈಟ್ ಹೌಸ್ಗೆ ನಾವು ಹೋಗ್ತೀವಲ್ಲ, ಸೊ ಅದಕ್ಕಿರೋದು ಅಷ್ಟೇ 20 ರೂಪೀಸ್. ಹಾಗೆ ನಮ್ದು ಟಿಕೆಟ್ ಟೋಟಲ್ ಸೇರಿ 40 ರೂಪೀಸ್ ಆಯ್ತು. ಫೈನಲಿ ನಾವು ಲೈಟ್ ಹೌಸ್ಗೆ ಬಂದ್ ತಲುಪಿದ್ವಿ. ಸೊ ನಾನಂತೂ ನೋಡ್ಲಿಕ್ಕಂತೂ ಎಕ್ಸೈಟ್ ಆಗಿದ್ದೀನಿ, ಹಾಗೇನೆ ನೀವು ಸಹ ನನ್ ಜೊತೆ ನೋಡಿ. ಓಕೆ, ಸೊ ನೋಡಿ ಎಷ್ಟು ದೊಡ್ಡದಿದೆ, ಅದ್ರ ಮೇಲೆ ಇವಾಗ ನಾವು ಹೋಗಿ ತಲುಪಬೇಕು. ಎಷ್ಟು ಹೈಟ್ ಇದೆ ಅಲ್ವಾ, ಸೊ ನೋಡ್ಲಿಕ್ಕೆ ಭಯ ಆಗ್ತಿದೆ. ನೋಡೋಣ. ಹಾಗೇನೆ ನಾನು ಈಗ ಹೋಗ್ತಾ ಇದ್ದೀನಿ, ನೀವು ಬನ್ನಿ. ಸೊ ಲೈಟ್ ಹೌಸ್ ಒಳಗಡೆ ಹೋಗ್ಬೇಕಾದ್ರೆ ಏನ್ ಗೊತ್ತಾ, ಸ್ಲಿಪ್ಪರ್ನೆಲ್ಲ ಬಿಚ್ಚಿ ಹಾಗೇನೆ ಹೋಗ್ಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ನಾವ್ ಇವಾಗ ಸ್ಲಿಪ್ಪರ್ನೆಲ್ಲ ಬಿಚ್ಚಿ ಹೋಗ್ಲಿಕ್ಕೆ ಅಂತ ರೆಡಿ ಆಗಿದ್ದೀವಿ. ಹಾಗೇನೆ ನನ್ ಮಗ ನೋಡಿ, ಅವನು ಇಷ್ಟು ಚಿಕ್ಕ ವಯಸ್ಸಲ್ಲಿ, ವಯಸ್ಸೇನ ಆಗಿಲ್ಲ ಪಾಪ, ಮಂತಲ್ಲೇ ನೋಡಿ 7 ಮಂತ್ ಅಲ್ಲಿ ಅವನು ಸಹ ನೋಡ್ಲಿಕ್ಕೆಲ್ಲ ರೆಡಿ ಆಗಿಬಿಟ್ಟಿದ್ದಾನೆ ನೋಡಿ. ಅವನು ಸಹ ಫುಲ್ ಹ್ಯಾಪಿ ಆಗಿದ್ದಾನೆ. ಹಾಗೇನೆ ಬನ್ನಿ ನೋಡಿ. ಇವಾಗ್ಲೇ ಈ ಸ್ಟೆಪ್ ನೋಡ್ಬೇಕಾದ್ರೆ ನನ್ಗೆ ಏನೋ ಒಂಥರ ಭಯ ಆಗ್ತಾ ಇದೆ. ಅಂದ್ರೆ ಹತ್ಬೇಕಾದ್ರೆ ಭಯ ಅಂತ ಅಲ್ಲ, ಮೇಲ್ಗಡೆ ನೋಡಿ, ಈಗ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ಅಷ್ಟು ಮೇಲೆ ಹೋಗಿ ಮತ್ತೆ ಕೆಳಗೆ ನೋಡ್ಬೇಕಾದ್ರೆ ತಲೆ ಸುತ್ತು ಬರೋಗೆ ಆಗುತ್ತೆ. ಸೊ ಅದಕ್ಕೆ ನನಗೆ ಸ್ವಲ್ಪ ಭಯ ಆಯ್ತಾ. ಹಾಗೇನೆ ನೋಡಿ ಸ್ಟೆಪ್ ಹತ್ತಿ 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 ಹೋಗ್ತಾ ಇದ್ದೀನಿ. ಮತ್ತೆ ಲಾಸ್ಟಿಗೆ ನಾನು ಈ ರಿಟರ್ನ್ ಬರ್ಬೇಕಾದ್ರೆ ಎಷ್ಟು ಸ್ಟೆಪ್ ಇದೆ ಅಂತ ಹೇಳ್ಬಿಟ್ಟು ಲೆಕ್ಕಸಿಸಿ ಹೇಳ್ತೀನಿ ಆಯ್ತಾ ನಿಮಗೆ. ಹಾಗೇನೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಸೊ ವ್ಲಾಗ್ ಮಾಡ್ಬೇಕಾದ್ರೆ ನನ್ನ ಹಸ್ಬೆಂಡ್ ನನ್ನ ತೋರ್ಸೋದೇ ಬಿಟ್ಬಿಟ್ಟು ಮಿಕ್ಕಿದ್ದು ಬೇರೆಲ್ಲ ತೋರಿಸ್ತಾರೆ ಆಯ್ತಾ. ಸೊ ಹಾಗೆ ನನ್ನ ಸ್ವಲ್ಪ ತೋರ್ಸು ಅಂತ ನಮ್ಮ ಹಸ್ಬೆಂಡ್ ಹೇಳ್ತಾ ಇದೆ. ಆವಾಗ ನನ್ನ ಮತ್ತೆ ತೋರ್ಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗೇನೆ ಮತ್ತೆ ನೋಡಿ ಸ್ಟೆಪ್ ಹತ್ತಿ 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 ನನಗಂತೂ ತುಂಬಾ ಸಾಕಾಯ್ತು. ನೋಡಿ ಇಷ್ಟು ಕೆಳಗೆ ಅಂತ ಬಂದಿದೀವಿ ಅಂತ ಹೇಳಿದ್ರೆ ನಾವು ಸ್ಟೆಪ್ ಹತ್ಕೊಂಡು ಇಷ್ಟು ನೋಡಿ, ಅಲ್ಲಿಂದ ನಾವ್ ಹಿಂಗೆ ಇಷ್ಟಕ್ಕೆ ಮೇಲಕ್ಕೆ ಬಂದ್ ತಲುಪಿದ್ವಿ. ಇನ್ನೂ ಮೇಲೆ ಹೋಗ್ಬೇಕು, ಹತ್ರ ಏನ್ ತಲುಪಿಲ್ಲ, ಇನ್ನೂ ಒಂದ್ 2-3 ರೌಂಡ್ ಹೋಗ್ಬೇಕು. ನೋಡುತ್ತೆ ಮೇಲ್ಗಡೆ, ಇನ್ನೂ ಮೇಲೆ ಹತ್ಕೊಂಡು ಹೋಗ್ಲಿಕ್ಕಿದೆ. ಸೊ ಇಲ್ಲಿಂದ ನೋಡ್ಬೇಕಾದ್ರೆ ನನಗೆ ಒಂಥರ ಭಯ ಆಗ್ತಿದೆ. ಇನ್ನು ಮೇಲ್ಗಡೆ ಹೋಗಿ ಹಿಂಗೆ ಕೆಳಗೆ ಬಗ್ಗೆ ನೋಡಿದ ತಕ್ಷಣ ಇನ್ನು ಎಷ್ಟು ನನಗೆ ಭಯ ಆಗುತ್ತೋ ಅಂತ ಗೊತ್ತಿಲ್ಲ. ಸೊ ನನ್ ತುಂಟ ಮಗ ನೋಡಿ, ಅವನು ಇದು ಏನು ಅಂತ. ಯಾಕೆ ಅಂತ ಹೇಳಿದ್ರೆ, ನಾವಲ್ಲಿ ಏನಾದ್ರೂ ಮಾತಾಡಿದ್ರೆ ಉಂಟಲ್ಲ, ನಮ್ಮ ವಯಸ್ಸು ನಮಗೇನೇ ಕೇಳುದು. ಅಷ್ಟು ದೊಡ್ಡದಾಗಿ ಒಂದು ಅರಮನೆ ಒಳಗೆ ಮಾತಾಡ್ದಂಗೆ ಸೌಂಡ್ ಕೇಳುತ್ತೆ. ಹಾಗೇನೆ ನೋಡಿ, ಇದು ಮರದ್ದು ಸ್ಟೆಪ್ ಆಯ್ತಾ. ಸೊ ನನಗೆ ಮರದ್ದು ಸ್ಟೆಪ್ ಅಂದ್ರೆ ತುಂಬಾ ಭಯ. ಯಾಕಂತ ಹೇಳಿದ್ರೆ ಅದ್ರ ಮೇಲೆ ಹತ್ಬೇಕಾದ್ರೆ ಉಂಟಲ್ಲ, ಇದು ಕಟ್ಟಾಗುತ್ತೆ ನೋಡಿ, ಒಣಗಿದ ಮರ ಕಟ್ಟಾಗುತ್ತೆ ನೋಡಿ, ಆ ತರ ಸೌಂಡ್ ಬರ್ತಾ ಇತ್ತು. ಸೊ ಆಗಿಲ್ಲದ್ರೆ ಕಟ್ಟಾಗ್ಬಿಡುತ್ತ, ಮುರಿದೋಗುತ್ತಾ ಅಂತ ಹೇಳಿ ನನಗೆ ಸ್ವಲ್ಪ ಭಯ ಆಗ್ತಿತ್ತು. ಹಾಗೇನೆ ಈ ಸಣ್ಣ ನೋಡಿ, ಇದ್ರ ಮೇಲೆ ಹಿಂಗೆ ಹತ್ಕೊಂಡು ಹೋಗ್ಬೇಕಾಯ್ತಾ. ಸೊ ನಾನು ಹತ್ತದೆ, ಮತ್ತೆ ನನಗೆ ಸ್ವಲ್ಪ ಭಯ ಆಗಿದ್ ಕಾರಣ ನಾನು ಹೆಂಗೆ ಹತ್ತೋದು ಮೇಲ್ಗಡೆ, ಮತ್ತೆ ಹಂಗೇನೆ ಇಳ್ದ್ಬಿಟ್ಟೆ ನೋಡಿ. ಭಯ ಆಗಿತ್ತು ಅಂತ ಹೇಳಿದ್ರೆ ಮಗಳು ಎತ್ಕೊಂಡು ನಮ್ಮ ಹಸ್ಬೆಂಡ್ ಹತ್ಕೊಂಡು ಮುಂದೆ ಬಂದ್ಬಿಟ್ಟಿದ್ದಾರೆ ಆಯ್ತಾ. ಮತ್ತೆ ರಿಟರ್ನ್ ಬಂದ್ ನೋಡುದು ಇವಳು ಎಲ್ಲಿ ಕಾಣಿಸ್ತಾ ಇಲ್ಲ ಅಂತ. ಅವಾಗ ನಾನ್ ಮೇಲ್ಗಡೆ ಹತ್ತಾ ಇದ್ದೆ. ಸೊ ಹತ್ಬೇಕಾದ್ರೆ ವಿಡಿಯೋ ಮಾಡಕ್ ಆಗಿಲ್ಲ. ಒಂದ್ಸಲ ಅರ್ಧಕ್ಕೆ ಹತ್ಬಿಟ್ಟು ಮತ್ತೆ ನಾನು ಹಂಗೇನೆ ಇಳ್ದ್ಬಿಟ್ಟೆ ಇದ್ದೆ, ಸ್ವಲ್ಪ ಭಯ ಆಗಿರೋ ಕಾರಣ. ಸೊ ಫೈನಲ್ ನಾವೀಗ ಬಂದ್ ತಲುಪಿದ್ವಿ. ನೀವು ನೋಡಿ, ನಾ ಮಾತಾಡೋ ಸ್ಥಿತಿಯಲ್ಲಿ ಇಲ್ಲ, ಅಷ್ಟೊಂದು ಟೈರ್ಡ್ ಆಗ್ಬಿಟ್ಟಿದ್ವಿ. ಸೊ ಕೈ ಕಾಲು ನೋಡಿ ಹಿಂಗೆ ಶೇಕ್ ಆಗ್ತಾ ಇದೆ, ಸ್ವಲ್ಪ ಭಯ ಇರೋ ಕಾರಣ. ಹಾಗೆ ನಮ್ಮ ಹಸ್ಬೆಂಡ್ ತೋರಿಸಿದೆ, ಕ್ಲಿಯರ್ ಕಾಣಿಸಿದ್ದೆ ಅಮ್ಮ. ಓಕೆ ನೋಡಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನನಗೆ ತಲೆ ಸುತ್ತಾ ಇದೆ, ಸ್ವಲ್ಪ ಭಯ ಇದೆ. ಸೊ ಹಾಗೇನೆ ಇವಾಗ ಆಚೆಗಡೆ ഇവിടെ ಬ್ಯಾಕ್ ಸೈಡ್ ಬೀಚ್ ಕಾಣುತ್ತಲ್ಲ, ಇಲ್ಲಿ ಹತ್ತಿರದಲ್ಲಿ ಬೀಚ್ ಕಾಣುತ್ತಲ್ಲ, ನಿಮ್ಗೆ ತೋರಿಸ್ತೀನಿ ಆಯ್ತಾ. ಕಮಾನ್ ಬಾ. ಅಪ್ಪ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನನಗಂತೂ ತಲೆ ಸುತ್ತು ಬರ್ತಾ ಇತ್ತು, ತಲೆ ಸುತ್ತಾ ಇತ್ತು ನನಗೆ ಏನಂತ ಹೇಳಿದ್ರೆ, ಇಷ್ಟು ಮೇಲೆ ಹೋಗ್ಬಿಟ್ಟು ಹಿಂಗೆ ಕೆಳಗೆ ನೋಡ್ಬೇಕಾದ್ರೆ ಉಂಟಲ್ಲ, ನನಗೆ ತಲೆ ಸುತ್ತು ಬರ್ತಾ ಇದ್ದು, ಸ್ವಲ್ಪ ಭಯನ ಆಗ್ತಾ ಇತ್ತು. ಅಂದ್ರೆ ನನ್ನ ಹಸ್ಬೆಂಡ್ಗೆ ಹಂಗಿಲ್ಲ, ಅವ್ರು ಮೊದ್ಲೇ ಈ ಕಡೆ ಎಲ್ಲ ಬಂದವರಿಗೆ ರೂಢಿ ಆಗಿದೆ ಅಲ್ವಾ, ಅದಕ್ಕೆ ಅವ್ರಿಗೆ ಅಷ್ಟೊಂದು ಭಯ ಇರ್ಲಿಲ್ಲ. ಹಾಗೇನೆ ನಾನೇ ಹೇಳ್ದೆ, ಇಲ್ಲಿ ಜಾಸ್ತಿ ಟೈಮ್ ಇರೋದೇನ್ ಬೇಡ, ನಾವು ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು ಮತ್ತೆ ನಾ ರಿಟರ್ನ್ ಬಂದ್ಬಿಟ್ಟಾಯ್ತಾ. ಯಾಕಂದ್ರೆ ಇನ್ನು ಸ್ವಲ್ಪ ತಲ್ಲಿದ್ರೆ ಉಂಟಲ್ಲ, ನನ್ನ ಇನ್ನು ಯಾರಾದ್ರೆ ಎತ್ಕೊಂಡ್ ಬರ್ಬೇಕಿತ್ತು ಅಷ್ಟೇ. ನನ್ನ ಹಸ್ಬೆಂಡ್ ನನ್ನ ಎತ್ಕೊಂಡ್ ಬರ್ಬೇಕಿತ್ತು, ಮಗನ ಮತ್ತೆ ನನ್ನ. ಸೊ ನನಗಂತೂ ತುಂಬಾ ಭಯ ಆಯ್ತು. ಹಂಗೇನೆ ಸ್ವಲ್ಪ ಕೈಯೆಲ್ಲ ಶೇಕ್ ಆಗ್ತಾ ಇತ್ತು ನನಗೆ ಎದುರಿಗಾಗಿ. ಮತ್ತೆ ಹಾಗೇನೆ ನೋಡಿ ನಾವು ರಿಟರ್ನ್ ಬರ್ತಾ ಇದ್ವಿ. ಮತ್ತೆ ಬಂದದ್ದಾಗಿ ಮತ್ತೆ ಸ್ಟೆಪ್ ಇಲ್ಲಿ ಬೇಕಾದ್ರೆ ಉಂಟಲ್ಲ, ಇಲ್ಲಿ ಬೇಕಾದ್ರೆ ನನಗೆ ತುಂಬಾ ತುಂಬಾ ಶೆಕೆ ಮತ್ತೆ ಭಯಕ್ಕೆ ನನ್ ಕೈಯೆಲ್ಲ ಶೇಕ್ ಆಗ್ತಾ ಇತ್ತು. ಸ್ಟೆಪ್ ಇಳಿಲಿಕ್ಕೆನೆ ಆಗ್ತಾ ಇತ್ತಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಮೇಲ್ಗಡೆ ಹೋಗಿ ಬಂದು ಅದನ್ನ ನೋಡಿ ಬಂದ ತಕ್ಷಣ ಉಂಟಲ್ಲ, ನನಗೆ ಭಯ ಆಗ್ಬಿಟ್ಟು
ಹತ್ಬೇಕಾದ್ರೆ ಹೆಂಗೋ ಹತ್ಬಿಟ್ಟೈತಾ, ಇಳಿಬೇಕಾದ್ರೆ ನನಗೆ ಅಲ್ವಾ ಕೈಯೆಲ್ಲ ಶೇಕ್ ಆಗ್ತಾ ಇತ್ತು. ಸೊ ಅಲ್ಲಿ ಮೇಲ್ಗಡೆ ಹಿಂಗೆ ನೋಡಿ ನನ್ಗೆ ಒಂದ್ ತಲೆ ಸುತ್ತು ಬರಂಗ್ ಆಗ್ತಾ ಇತ್ತು. ನಾನು ಅಲ್ಲಿ ಒಂದು ಅರ್ಧ ಗಂಟೆನೂ ಸಹ ಇರ್ಲಿಲ್ಲ, 10-15 ನಿಮಿಷ ಮಾತ್ರ ಇದ್ದಿದ್ದೆ. ಯಾಕಂದ್ರೆ ನನಗೆ ಆಗ್ತಾ ಇಲ್ಲ, ನನಗೆ ಭಯ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾನು ಹಸ್ಬೆಂಡ್ ಕರ್ಕೊಂಡ್ ಬಂದ್ಬಿಟ್ಟೆ ಆಯ್ತಾ. ಸೊ ಈಗ ಹಂಗೇನೆ ಹೋಗ್ತಾ ಇದೀವಿ, ಹಂಗೇನೆ ನಾನು ಸ್ಟೆಪ್ ಸಹ ಲೆಕ್ಕ ಸೇರಿಸ್ದೆ, ಕೌಂಟ್ ಮಾಡ್ತಾ ಇದೀನಿ ಆಯ್ತಾ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಸೊ ನಾನು ನಿಮ್ಗೆ ಅಲ್ಲಿ ಕೆಳಗೆ ಹೋಗಿದ ತಕ್ಷಣ ನಾನು ನಿಮ್ಗೆ ಎಷ್ಟು ಟೋಟಲ್ ಎಷ್ಟು ಸ್ಟೆಪ್ ಇದೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ, ಓಕೆನಾ. ಹಾಗೇನೆ ನಾವು ಅಂತಲ್ಲ, ಒಬ್ರಾದ್ಮೇಲೆ ಒಬ್ರು ಎಲ್ಲ ಹೋಗ್ತಾರೆ. ಸಣ್ಣ ಸಣ್ಣ ಮಕ್ಕಳನ್ನು ಸಹ ಕರ್ಕೊಂಡು ಹೋಗ್ತಾರೆ ಆಯ್ತಾ. ಸೊ ಅವರು ಹೆಂಗೆ ಹೋಗ್ತಾರೋ ನನಗೆ ಗೊತ್ತಿಲ್ಲ. ಸೊ ನನಗಂತೂ ತುಂಬಾ ಭಯ ಆಗಿತ್ತು. ಬಟ್ ಪ್ಲೇಸ್ ಮಾತ್ರ ಸಖತ್ತಾಗಿದೆ, ಮೇಲ್ಗಡೆಯಿಂದ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ. ಎಲ್ಲ ಒಂದು ಮನೆ ಎಲ್ಲ ಮನೆಗಳು ಈ ಜನರನ್ನೆಲ್ಲ ನೋಡ್ಬೇಕಾದ್ರೆ ಉಂಟಲ್ವಾ. ಸೊ ಎಲ್ಲರೂ ಒಂದು ಸಣ್ಣ ಪುಟ್ಟ ಮಕ್ಕಳಿಗೆ, ನನ್ ಮಗ ನೋಡಿ ಕಾಣ್ತಾ ಇದ್ದಾನೆ ಆ ತರ ಕಾಣಿಸ್ತಾ ಇದ್ದ. ನನ್ ಮಗನಲ್ಲಿ ಕೆಳಗೆ ಬಿಟ್ಟು ನಾವು ನೋಡಿ ಮೇಲ್ಗಡೆ ಬಂದಿದ್ರೆ ಉಂಟಲ್ಲ, ನನ್ನ ಮಗ ಕಾಣ್ತಾನೆ ಇದ್ದಿಲ್ಲ ಅನ್ಸುತ್ತೆ. ಅಷ್ಟು ದೊಡ್ಡವರೇ ನೋಡಿದ್ರೆ ಸಣ್ಣದಾಗಿ ಕಾಣ್ತಾ ಇತ್ತು. ಸೊ ಇವಾಗ ನಮಗೆ ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಲೆಕ್ಕ ಮಾಡ್ಕೊಂಡ್ ಬಂದೆ. ಸೊ ಎಷ್ಟು ಸ್ಟೆಪ್ ಇದೆ ಅಂತ ಹೇಳಿದ್ರೆ 100 ಸ್ಟೆಪ್ ಇದೆ ಆಯ್ತಾ. ಸೊ ಹಾಗೇನೆ ಲೈಟ್ ಹೌಸ್ ನೋಡ್ಕೊಂಡು ನಾವ್ ಇವಾಗ ನೋಡಿ ಮತ್ತೆ ನಾವು ರಿಟರ್ನ್ ಹೋಗ್ತಾ ಇದೀವಿ. ರಿಟರ್ನ್ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಮತ್ತೆ ಸ್ವಲ್ಪ ಬೇರೆ ಪ್ಲೇಸ್ ಅಲ್ಲಿ ಇದೆ, ಪಾರ್ಕ್ ಎಲ್ಲ ಇದೆ. ಸೊ ಅದನ್ನ ನೋಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ. ನಾನ್ ಮತ್ತೆ ಏನ್ ಗೊತ್ತುಂಟಾ, ಈ ವ್ಲಾಗ್ ನ ಎಂಡ್ ಮಾಡ್ತಾ ಇಲ್ಲ. ಸೊ ನಿಮಗೆ ಇದು ಸ್ವಲ್ಪ ಲಾಂಗ್ ವ್ಲಾಗ್ ಆಗಿರೋ ಕಾರಣ ನಾನು ಪಾರ್ಟ್ 1 ಪಾರ್ಟ್ 2 ಅಂತ ಹೇಳ್ಬಿಟ್ಟು ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇದು ಇವಾಗ ವ್ಲಾಗ್ ಯಾವ್ದಂತ ಹೇಳಿದ್ರೆ ಪಾರ್ಟ್ 1, ಓಕೆ. ನೋಡಿ ಫೈನಲಿ ಲೈಟ್ ಹೌಸ್ ಇಂದ ಹೊರಗಡೆ ಬಂದ್ ತಲುಪಾಯ್ತು. ಬಟ್ ಇದು ಏನ್ ಗೊತ್ತಾ, ಇವಾಗಲ್ಲ, ಈಗ ಮಳೆ ಅಲ್ವಾ. ಸೊ ಹಾಗಾಗಿ ಈ ಬಿಸಿಲಿರೋ ಟೈಮಲ್ಲಿ ನೈಟ್ ಎಲ್ಲ ಬಂದ್ರೆ ತುಂಬಾ ಸಕ್ಕತ್ತಾಗಿರುತ್ತಂತೆ, ಲೈಟಿಂಗ್ ಎಲ್ಲ ಹಾಕಿ ತುಂಬಾ ಚೆನ್ನಾಗಿರುತ್ತಂತೆ ಪ್ಲೇಸ್ ನೋಡ್ಲಿಕ್ಕೆನೆ. ಸೊ ಹಾಗೆ ಇವಾಗ ನೋಡಿ ಲೈಟ್ ಹೌಸ್ ಇಂದ ನಾವ್ ಇವಾಗ ಹೊರಗಡೆ ಬಂದ್ ತಲುಪಿದ್ವಿ. ಮತ್ತೆ ಬೇರೆ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಮತ್ತೆ ಏನ್ ಗೊತ್ತಾ, ಇದು ಪಾರ್ಟ್ 1 ಬ್ಲಾಗ್, ಓಕೆ. ನೆಕ್ಸ್ಟ್ ನಾನು ನಿಮಗೆ ಪಾರ್ಟ್ 2 ಬ್ಲಾಗ್ ಮಾಡ್ತೀನಿ. ಸೊ ನೋಡಿ, ಮತ್ತೆ ಅದರಲ್ಲಿ ಸ್ವಲ್ಪ ಬೇರೆ ಏನೋ ವಿಶೇಷಗಳೆಲ್ಲ ತೋರ್ಸ್ಲಿಕ್ಕಿದೆ. ಬಟ್ ಅಂದ್ರೆ ಆಗಿನ ಕಾಲದ್ದು ಈ ಲೈಟ್ ಹೌಸಿಗೆ ಮಡಗಿರುವಂತ ಲೈಟ್ ಯಾವ್ದೆಲ್ಲ ಯೂಸ್ ಮಾಡಿದ್ದಾರೆ. ಸೊ ಇವಾಗೆಲ್ಲ ಹೊಸದಲ್ವಾ. ಸೊ ಹಾಗಾಗಿ ಅದನ್ನ ಇವಾಗ ಯೂಸ್ ಮಾಡ್ತಾ ಇದ್ರು. ಈ ಹಳೆ ಕಾಲದ್ದು ಉಂಟಲ್ವಾ, ನಾವೆಲ್ಲ ಹುಟ್ಟೇ ಇರ್ಲಿಲ್ಲ ಅನ್ಸುತ್ತೆ ಆ ಟೈಮಲ್ಲಿ ಎಲ್ಲ ಯೂಸ್ ಮಾಡಿರೋದು ಲೈಟ್ಸ್ ಎಲ್ಲ. ಅಲ್ಲಿ ಒಂದು ಎಕ್ಸಿಬಿಷನ್ ಆಗಿ ಅಲ್ಲಿ ಮಡಗಿದ್ದಾರೆ. ಸೊ ಅದು ಸಹ ನಾವು ನೋಡಕ್ ಹೋಗ್ತಾ ಇದ್ವಿ. ಬಟ್ ನೀವು ಆಗಿನ ಕಾಲದ್ದು ಲೈಟ್ ಹೌಸ್ಗೆ ಲೈಟ್ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಕೆಲವೊಬ್ಬರಿಗೆ ಗೊತ್ತಿರುತ್ತೆ. ಸೊ ಗೊತ್ತಿಲ್ಲದವರಿಗೆ ನಾನು ಹೇಳ್ತಿರೋದು. ಸೊ ನಾನು ನಿಮಗೆ ಅದು ಸಹ ನಾವು ಅಲ್ಲಿಗೆ ಹೋಗಿ ನಾವು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡಿ, ಓಕೆ. ಮತ್ತೆ ಪಾರ್ಟ್ 2 ವಿಡಿಯೋನ ನೋಡೋದು ಮಾತ್ರ ಮರಿಬೇಡಿ.